ಪಶ್ಚಿಮ ಘಟ್ಟದ ಭಾಗದಲ್ಲಿ ಮಳೆಯ ಅಬ್ಬರ ಮುಂದುವರೆದಿದೆ. ಬೆಳಗಾವಿ ಜಿಲ್ಲೆಯಲ್ಲಿ ಅಪಾಯದ ಮಟ್ಟವನ್ನು ಮೀರಿ ಹರಿತಾ ಇದೆ ಘಟಪ್ರಭಾ. ಗೋಕಾಕ್ ಮೂಡಲಗಿ ಭಾಗದಲ್ಲಿ ಘಟಪ್ರಭಾ ನದಿಯ ಅಬ್ಬರ ಜೋರಾಗ್ತಾ ಇದೆ. ಕಮಲದಿನ್ನಿ ಗ್ರಾಮದ ಹೊರವಲಯದ ಸೇತುವೆ ಏನಿದೆ ಅದು ಸಂಪೂರ್ಣವಾಗಿ ಮುಳುಗಡೆಯಾಗಿದೆ. ಕಮಲದಿನ್ನಿ ಹುಣಸಾಳಗೆ ಸಂಪರ್ಕ ಕಲ್ಪಿಸುವಂತಹ ಸೇತುವೆಯೂ ಕೂಡ ಸಂಪೂರ್ಣವಾಗಿ ಈಗ ನದಿ ನೀರಿನಿಂದ ಜಲಾವೃತವಾಗಿರುವಂಥದ್ದು. ಪರಿಸ್ಥಿತಿ ಹೇಗಿದೆ ಅನ್ನೋದನ್ನು ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಪ್ರತಿ ಬಾರಿಯೂ ಕೂಡ ಮಳೆಗಾಲದಲ್ಲಿ ಈ ಭಾಗದಲ್ಲಿ ಇದೇ ಪರಿಸ್ಥಿತಿಯೇ. ಮಹಾರಾಷ್ಟ್ರದ ಘಟ್ಟ ಪ್ರದೇಶದಲ್ಲಿ ನಿರಂತರವಾಗಿ ಮಳೆ ಆಗ್ತಾ ಇರೋದ್ರಿಂದ ಅದರ ಎಫೆಕ್ಟ್ ಗಡಿ ಜಿಲ್ಲೆ ಬೆಳಗಾವಿಯ ಹಲವು ತಾಲೂಕುಗಳ ಮೇಲೆ ಆಗ್ತಾ ಇದೆ. ಇನ್ನು ಮುಂದೆ ಜೋರು ಮಳೆ ಆಗ್ತಾ ಇದ್ದ ಹಾಗೆಯೇ ಈ ನದಿ ಪಾತ್ರದಲ್ಲಿರುವಂತಹ ಗ್ರಾಮಗಳಿಗೆ, ಜಮೀನುಗಳಿಗೆ ನೀರು ನುಗ್ಗುವಂತಹ ಆತಂಕ ಕೂಡ ಭೀತಿ ಇರುವಂಥದ್ದು. ಈಗಾಗಲೇ ಜಿಲ್ಲಾಡಳಿತ ಒಂದಿಷ್ಟು ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಳೋದಕ್ಕೆ ಮುಂದಾಗಿದೆ. ನದಿ ಪಾತ್ರಕ್ಕೆ ತೆರಳದಂತೆ ಸೂಚನೆಯನ್ನು ಕೂಡ ಕೊಟ್ಟಿದೆ. ಮಳೆ ಹೆಚ್ಚು ಕಡೆ ಇರ್ತಕ್ಕಂಥ ಜಮೀನುಗಳಿಗೆ ಹೋಗಬೇಕಂದ್ರೆ ಬಹಳ ಸಮಸ್ಯೆ ಆಗಿದೆ ಜನಗಳಿಗೆ. ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಮಳೆರಾಯನ ಆರ್ಭಟ ಮುಂದುವರೆದಿದೆ. ಘಟಪ್ರಭಾ ನದಿಯ ಒಳಹರಿವು ಹೆಚ್ಚಳದಿಂದ ಸೇತುವೆ ಜಲಾವೃತವಾಗಿದೆ. ಅವರಾದಿ ಮಹಲಿಂಗಾಪುರ ಸೇತುವೆ ಸಂಪೂರ್ಣ ಜಲಾವೃತವಾಗಿದೆ. ಅಪಾಯವನ್ನು ಲೆಕ್ಕಿಸದೆ ಸೇತುವೆಯ ಮೇಲೆ ವಾಹನ ಸವಾರರು ಓಡಾಟವನ್ನು ನಡೆಸ್ತಿದ್ದಾರೆ. ನದಿ ತೀರದ ಜನರು ಎಚ್ಚರಿಕೆಯಿಂದ ಇರಬೇಕು ಅಂಥೇಳಿ ಜಿಲ್ಲಾಡಳಿತ ಸೂಚನೆಯನ್ನು ಕೊಟ್ಟಿದೆ. ಬರೀ ಸೂಚನೆ ಕೊಟ್ಟರೆ ಸಾಲದು, ಒಂದಿಷ್ಟು ಮುಂಜಾಗ್ರತಾ ಕ್ರಮಗಳನ್ನು ಕೂಡ ತೆಗೆದುಕೊಳ್ಬೇಕು. ಅರ್ಥಾತ್ ನೋಡಿ, ಅಲ್ಲಿ ಸೇತುವೆ ತುಂಬಿ ಹರಿತಾ ಇದೆ ರಭಸವಾಗಿ. ಅದರ ಮಧ್ಯೆ ವ್ಯಕ್ತಿಯೊಬ್ಬ ಆ ಕಡೆಯಿಂದ ಈ ಕಡೆ ದಾಟುವಂತಹ ಪ್ರಯತ್ನ ಮಾಡ್ತಿದ್ದಾನೆ. ಆ ಕಡೆ ಈ ಕಡೆ ಬ್ಯಾರಿಕೇಡ್ಗಳನ್ನು ಹಾಕೋದಾಗಿರಬಹುದು ಅಥವಾ ಸೂಚನಾ ಫಲಕಗಳನ್ನು ಅಳವಡಿಸುವಂತಹ ಕೆಲಸ ಮಾಡಬೇಕು. ಜನರಲ್ಲಿ ಎಚ್ಚರಿಕೆಯನ್ನು ಕೊಡಬೇಕು. ಬರೀ ನದಿ ತೀರಕ್ಕೆ ಹೋಗಬೇಡಿ ಅಂತ ಹೇಳಿ ಸುಮ್ಮನಾದ್ರೆ ಆಗಲ್ಲ. ಆ ಕಡೆಯಿಂದ ಈ ಕಡೆ ಬರೋರಿಗೆ ಒಂದಿಷ್ಟು ಸೂಚನೆಗಳನ್ನು ಕೂಡ ಕೊಡಬೇಕಾಗುತ್ತೆ. ಎಚ್ಚರಿಕೆಯನ್ನು ವಹಿಸಿ ಅಂತ ಹೇಳಿ ಸುಮ್ಮನಾದರೆ ಆಗಲ್ಲ ಅಂಥೇಳಿ. ಈಗ ಹರಿತಾ ಇರುವಂತಹ ಸೇತುವೆಯಲ್ಲಿಯೇ ಜನ ಓಡಾಡಬೇಕಾದಂತಹ ಪರಿಸ್ಥಿತಿ. ವೆಹಿಕಲ್ಗಳನ್ನು ಕೂಡ ಅಲ್ಲೇ ಓಡಿಸ್ಕೊಂಡು ಹೋಗ್ತಾ ಇದ್ದಾರೆ. ಹಾಗಾಗಿ ಈ ರೀತಿಯ ಹುಚ್ಚು ಸಾಹಸ ಒಳ್ಳೆಯದಲ್ಲ ಅಂಥೇಳಿ. ಯಾಕೆಂದರೆ ಇವೆಲ್ಲ ಜೀವ ಜೊತೆಗೆ ಆಟ ಆಡಿದಂತೆ ಅಂತ. ಯಾಕೆಂದರೆ ಹರಿತಾ ಇರುವಂತಹ ನೀರು ಯಾವ ಫೋರ್ಸಲ್ಲಿರುತ್ತೆ, ಯಾವಾಗ ಏನಾಗುತ್ತೆ ಅಂತ ಗೊತ್ತಾಗಲ್ಲ. ಹಾಗಾಗಿ ನಮ್ಮ ಹುಷಾರಲ್ಲಿ ನಾವು ಕೂಡ ಇರಬೇಕಾಗುತ್ತೆ, ನಮ್ಮ ಎಚ್ಚರಿಕೆಯಲ್ಲಿ ನಾವು ಕೂಡ ಇರಬೇಕಾಗುತ್ತೆ. ಅದರಲ್ಲೂ ಕೂಡ ಈ ರೀತಿಯ ಮಳೆಗಾಲದ ಸಂದರ್ಭದಲ್ಲಿ ಈಗ ಅಪಾಯವನ್ನು ಲೆಕ್ಕಿಸದೆ ಸೇತುವೆ ಮೇಲೆ ವಾಹನ ಸವಾರರು ಓಡಾಟವನ್ನು ನಡೆಸ್ತಾ ಇದ್ದಾರೆ.